ಮಹಾರಾಷ್ಟ್ರದಲ್ಲಿ ನಡೆದ ಸ್ಥಳೀಯ ಸಂಸ್ಥೆ ಚುನಾವಣೆಯ ಮೇಲೆ ಈಗ ಅನುಮಾನ ವ್ಯಕ್ತವಾಗ್ತಾ ಇರೋದು. ಚುನಾವಣೆಗೆ ಬಳಸೋದಿಕ್ಕೆ ಈ ಹಣವನ್ನ ಕೊಂಡೊಯ್ತಾ ಇದ್ದಾರಾ ಅನ್ನುವಂಥ ಅನುಮಾನಗಳು ವ್ಯಕ್ತವಾಗಿದೆ. ಹಣದ ಬಳಕೆ ಕಾರಣ ಪತ್ತೆ ಹಚ್ಚೋದೇ ಈಗ ದೊಡ್ಡ ಸವಾಲಾಗಿದೆ ಪೊಲೀಸರಿಗೆ. ಯಾವ ಕಾರಣಕ್ಕಾಗಿ ಇಷ್ಟು ದೊಡ್ಡ ಪ್ರಮಾಣದ ಹಣವನ್ನ ಸಾಗಾಟ ಮಾಡಲಾಗ್ತಾ ಇತ್ತು, ಅದರ ಪತ್ತೆ ಕೂಡ ಒಂದು ಕಡೆಯಲ್ಲಿ ತನಿಖೆಯ ವಿಷಯ. ದರೋಡೆ ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಿದೆ ಮಹಾರಾಷ್ಟ್ರ ಸರ್ಕಾರ. 400 ಕೋಟಿ ರೂಪಾಯಿ ಹಣವನ್ನ ಸಾಗಿಸುವ ಕಂಟೈನರ್ ಪತ್ತೆಗೆ ಎಸ್ಐಟಿ ರಚನೆ ಮಾಡಲಾಗಿದೆ. ಪ್ರಕರಣ ಎಸ್ಐಟಿಗೆ ಮಹಾರಾಷ್ಟ್ರ ಸಿಎಂ ದೇವೇಂದ್ರ ಫಡ್ನವೀಸ್ ನೀಡಿದ್ದಾರೆ. ಪ್ರಕರಣವನ್ನ ತನಿಖೆ ನಡೆಸುವುದಕ್ಕೆ ಸಹಕಾರ ನೀಡುವಂತೆ ಬೆಳಗಾವಿ ಎಸ್ಪಿ ರಾಮರಾಜನ್ ಅವರಿಗೂ ಕೂಡ ಪತ್ರವನ್ನ ಬರೆಯಲಾಗಿದೆ. ಗೋವಾ ಪೊಲೀಸರ ಸಹಕಾರವನ್ನು ಕೂಡ ಮಹಾರಾಷ್ಟ್ರ ಸರ್ಕಾರ ಕೇಳಿದೆ. ಎಲ್ಲ ಆಯಾಮದಲ್ಲೂ ಕೂಡ ಈಗ ಮಹಾರಾಷ್ಟ್ರ ಪೊಲೀಸರು तनिखेಯನ್ನು ನಡೆಸ್ತಾ ಇದ್ದಾರೆ. घोटी पोलीस स्टेशन मध्ये दिनांक 9 जानेवारी 2026 रोजी फिर्यादी संदीप पाटील याच्या फिर्यादीवरून एक गुन्हा दाखल केलाय. गुन्ह्याची हकीकत अशी आहे की संदीप पाटील याच्यावर कंटेनर लुटल्याचा आरोप लावून ಕರ್ನಾಟಕ, ಮಹಾರಾಷ್ಟ್ರ, ಗೋವಾ ಮೂರು ರಾಜ್ಯಗಳು ಬೆಚ್ಚಿ ಬೀಳುವಂಥ ರಾಬರಿ ಒಂದು ಈಗ ಬೆಳಗಾವಿ ಗಡಿ ಭಾಗದಲ್ಲಿ ನಡೆದಿರುವಂಥದ್ದು. ಏನು ಕಳೆದ ಸುಮಾರು ಗೋವಾದಿಂದ ಕರ್ನಾಟಕ ಮಾರ್ಗವಾಗಿ ಮಹಾರಾಷ್ಟ್ರಕ್ಕೆ ಸುಮಾರು 400 ಕೋಟಿ ರೂಪಾಯಿಯನ್ನು ಕಂಟೈನರ್ನಲ್ಲಿ ಸಾಗಿಸಲಾಗ್ತಿತ್ತು. ಆ ಎರಡೂ ಕಂಟೈನರ್ಗಳನ್ನು ಹೈಜಾಕ್ ಮಾಡಿ ಕದಿಮರು ಒಯ್ದಿದ್ದಾರೆ ಅನ್ನುವಂಥದ್ದು ಈಗ ಪ್ರಕರಣ ತಡವಾಗಿ ಬೆಳಕಿಗೆ ಬಂದಿರುವಂಥದ್ದು. ಈ ಸಂಬಂಧಪಟ್ಟಂಗೆ ಮಹಾರಾಷ್ಟ್ರದ ನಾಸಿಕದ ಗ್ರಾಮೀಣ ಠಾಣೆಯಲ್ಲೂ ಕೂಡ ದೂರು ದಾಖಲಾಗಿರುವಂಥದ್ದು. ನಾನು ಕೃತ್ಯ ನಡೆದಿರ್ತಕ್ಕಂಥ ಸ್ಥಳದಲ್ಲಿ ಇರುವಂಥ ನೀವು ದೃಶ್ಯದಲ್ಲಿ ಕೂಡ ನೋಡ್ತಿರುವಂಥ ಬೆಳಗಾವಿಯ ಗಡಿ ಗ್ರಾಮ ಆಗಿರ್ತಕ್ಕಂಥ ಚೋರ್ಲಾಘಾಟ್, ಖಾನಾಪುರ ತಾಲೂಕಿನ ಚೋರ್ಲಾಘಾಟ್ನಲ್ಲಿ ಈ ಒಂದು ಅಪಹರಣ ಆಗಿರುವ ವೆಹಿಕಲ್ ಅಪಹರಣ ಆಗಿರುವಂಥದ್ದು. ಸುಮಾರು ಗೋವಾದಿಂದ ಅಕ್ಟೋಬರ್ ಅಂದರೆ 2025 ಅಕ್ಟೋಬರ್ 16ರಂದು ಗೋವಾದಿಂದ ಕರ್ನಾಟಕ ಮಾರ್ಗವಾಗಿ ಈ ಹಣ ಮಹಾರಾಷ್ಟ್ರಕ್ಕೆ ಹೋಗ್ತಾ ಇತ್ತು ಅನ್ನುವಂಥ ಮಾಹಿತಿ ಇರುವಂಥದ್ದು. ಈ ಪ್ರಕರಣ ತಡವಾಗಿ ಬೆಳಕಿಗೆ ಬರೋಕ್ಕೆ ಕಾರಣ ಏನಂತಂದರೆ ಈ ಹಣ ಮಹಾರಾಷ್ಟ್ರದ ರಿಯಲ್ ಎಸ್ಟೇಟ್ ಉದ್ಯಮಿ ಕಿಶನ್ ಅಂತಕ್ಕಂತಹ ಆತನಿಗೆ ಸೇರಿರುವಂಥದ್ದು. ಈ ಹಣ ಈ ಪ್ರಕರಣ ಬೆಳಕಿಗೆ ಬರೋಕ್ಕೆ ಕಾರಣ ಅಂತಂದರೆ ಆ ಕಿಶನ್ನ ಸಹಚರಾಗಿರ್ತಕ್ಕಂಥ ಸಂದೀಪ್ ಪಾಟೀಲ್ನನ್ನು ಸುಮಾರು 2 ತಿಂಗಳ ಕಾಲ ಅಪಹರಣ ಮಾಡಿ ಈ ನಮ್ಮ 2 ಕಂಟೈನರ್ ವಾಹನಗಳು ಅಪಹರಣ ಆಗಿದ್ದಾವೆ, ಅದರ ಹಿಂದೆ ನಿನ್ನ ಕೈವಾಡ ಇದೆ ಅನ್ನುವಂಥ ಚಿತ್ರಹಿಂಸೆಯನ್ನು 2 ತಿಂಗಳ ಕಾಲ ಕೊಟ್ಟಿರುವಂಥದ್ದು. ಹೀಗಾಗಿ ಸಂದೀಪ್ ಪಾಟೀಲ್ ಅಪಹರಣಕಾರರಿಂದ ತಪ್ಪಿಸಿಕೊಂಡು ನಾಸಿಕ್ ಠಾಣೆ ಪೊಲೀಸರಿಗೆ ಹೋಗಿ ದೂರನ್ನು ಕೊಟ್ಟಿರುವಂಥದ್ದು. ಪ್ರಕರಣ ಸಂಬಂಧಪಟ್ಟಂಗೆ ಈಗ ನಾಸಿಕ್ ಠಾಣೆ ಪೊಲೀಸರು ಕೂಡ 5 ಬಂಧಿಸಿರುವಂಥದ್ದು. ಈ ಪ್ರಕರಣ 400 ಕೋಟಿ ರೂಪಾಯಿ ಹಣ ಇದ್ದ ಹಿನ್ನೆಲೆಯಲ್ಲಿ ಈ ಪ್ರಕರಣವನ್ನು ಮಹಾರಾಷ್ಟ್ರ ಸರ್ಕಾರ ಕೂಡ ಗಂಭೀರವಾಗಿ ಪರಿಗಣಿಸಿರುವಂಥದ್ದು. ಇವತ್ತಷ್ಟೇ SIT ಅನ್ನು ಕೂಡ ಫಾರ್ಮ್ ಅನ್ನು ಕೂಡ ಮಾಡಿರುವಂಥದ್ದು. SIT ಕೂಡ ಈಗ ಪ್ರಕರಣ ಸಂಬಂಧಪಟ್ಟಂಗೆ ಏನು ತನಿಖೆಯನ್ನು ಕೂಡ ಆರಂಭಿಸಿರುವಂಥದ್ದು. ಒಟ್ಟು ಸಂದೀಪ್ ಪಾಟೀಲ್ ನೀಡಿರ್ತಕ್ಕಂತಹ ದೂರಿನಲ್ಲಿ ಇನ್ನೂ 2 ಬಂಧನವಾಗಬೇಕಿರುವಂಥದ್ದು. ಬಂಧನ ಆದ ಬಳಿಕ ಪ್ರಕರಣಕ್ಕೆ ಮತ್ತೊಂದು ಟ್ವಿಸ್ಟ್ ಕೂಡ ಸಿಗಲಿದೆ. ಮತ್ತೊಂದೆಡೆ ಈ ಒಂದು ಕೃತ್ಯ ನಡೆದಿರುವಂಥದ್ದು ಬೆಳಗಾವಿಯ ಗಡಿ ಭಾಗದಲ್ಲಿ. ಹೀಗಾಗಿ ನಾಸಿಕ್ನಲ್ಲಿರ್ತಕ್ಕಂಥ SP ಕೂಡ ಬೆಳಗಾವಿ SP ಅವರಿಗೆ ಪತ್ರವನ್ನು ಬರೆದು ತನಿಖೆಗೆ ಸಹಕರಿಸುವಂತೆ ಕೂಡ ಮನವಿಯನ್ನು ಮಾಡ್ಕೊಂಡಿರುವಂಥದ್ದು. ಆ ನಿಟ್ಟಿನಲ್ಲಿ ಬೆಳಗಾವಿ ಪೊಲೀಸರು ಕೂಡ ಏನು ಗೋವಾದಿಂದ ಏನು ಚೋರ್ಲಾದಿಂದ ಬೆಳಗಾವಿ ಹೋಗ್ತಕ್ಕಂತಹ ರಸ್ತೆ ಪಕ್ಕದಲ್ಲಿರ್ತಕ್ಕಂಥ ಎಲ್ಲ CC ಕ್ಯಾಮ್ರಾಗಳ ಪರಿಶೀಲನೆ ಕೂಡ ಮಾಡ್ತಿರುವಂಥ. ಯಾಕಂದರೆ ಇದು ಅಕ್ಟೋಬರ್ನಲ್ಲಿ ನಡೆದ ಹಿನ್ನೆಲೆಯಲ್ಲಿ ಅಷ್ಟು 3 ತಿಂಗಳ ಕಾಲ CC ಕ್ಯಾಮ್ರಾನಲ್ಲಿ ಫುಟೇಜ್ ಇರುತ್ತೋ ಇಲ್ಲೋ ಅನ್ನೋದು ಕೂಡ ಈಗ ಅನುಮಾನ ಮೂಡಿರುವಂಥದ್ದು. ಹೀಗಾಗಿ ಒಟ್ಟು 400 ಕೋಟಿ ರೂಪಾಯಿ ಹಣ ಏನಿದೆ ಸಾಕಷ್ಟು 3 ರಾಜ್ಯಗಳಲ್ಲಿ ಸಂಚಲನ ಮೂಡಿಸಿರುವಂಥದ್ದು. ಈ ಹಣ ಇತ್ತೀಚೆಗಷ್ಟೇ ಮಹಾರಾಷ್ಟ್ರದಲ್ಲೂ ಕೂಡ ಸ್ಥಳೀಯ ಸಂಸ್ಥೆ ಚುನಾವಣೆ ಆಯಿತು. ಆ ಸ್ಥಳೀಯ ಸಂಸ್ಥೆ ಚುನಾವಣೆಗೆ ಹಣವನ್ನು ಬಳಕೆಗೆ ಒಯ್ಯಲಾಗ್ತಿತ್ತ ಅನ್ನುವಂಥದ್ದು ಅನುಮಾನಗಳು ಕೂಡ ಇರುವಂಥದ್ದು. ಇನ್ನಿಬ್ಬರು ಸಿಕ್ಕ ಬಳಿಕ ಅಷ್ಟೇ ಪ್ರಕರಣದ ಮತ್ತೊಂದು ಹೊಸ ತಿರುವು ಕೂಡ ಸಿಗಲಿದೆ. ಹಾಗೆ ಆ 2 ಬಂಧನಕ್ಕೆ ಈಗ ನಾಸಿಕ್ ಪೊಲೀಸರು ಕೂಡ ಮುಂದಾಗಿರುವಂಥದ್ದು. ಅದಕ್ಕೆ ಪೂರಕವಾಗಿ ಬೆಳಗಾವಿ ಹಾಗೂ ಗೋವಾ ಪೊಲೀಸರ ಸಹಾಯವನ್ನು ಕೂಡ ಈಗ ಮಹಾರಾಷ್ಟ್ರ ಪೊಲೀಸರು ಕೇಳಿರುವಂಥದ್ದು. ಕ್ಯಾಮರಾ ನರೇಶ್ ಪಾಲ್ ಜೊತೆ ಅನಿಲ್ ಕಾಜ್ಗಾರ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಳಗಾವಿ. ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅನಿಲ್. ಇದೀಗ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಅನಿಲ್, ಇದೀಗ 400 ಕೋಟಿ ರೂಪಾಯಿ ಹಣಕ್ಕೆ ಸಂಬಂಧಪಟ್ಟಂತೆ 3 ರಾಜ್ಯಗಳು ಈಗ ತನಿಖೆಯನ್ನ ನಡೆಸ್ತಾ ಇರೋದು. ಸೊ ಅಂದ್ರೆ ಈಗ ಈ ಹಣ ಒಂದು ವಿಚಾರ ಅಂತಂದ್ರೆ ಯಾರಿಗೆ ಸೇರಿರೋದು ಅನ್ನೋದು ಕೂಡ ಇಲ್ಲಿ ಗಂಭೀರವಾಗಿರುವಂತಹ ವಿಚಾರ. ಜೊತೆಗೆ ಯಾರಿಗೆ ಪೊಲೀಸರ ತನಿಖೆ ಈ ಹಂತದಲ್ಲಿ ಯಾವ ಒಂದು ಹಂತದಲ್ಲಿದೆ, ಯಾವ ರೀತಿಯಾಗಿ ನಡೀತಾ ಇದೆ, ಈ ವಿಚಾರವಾಗಿ ಏನೆಲ್ಲ ಅಪ್ಡೇಟ್ ಸಿಗ್ತಾ ಇದೆ ಅನಿಲ್? ಮಧುಕರ್, ಮಹಾರಾಷ್ಟ್ರದ ನಾಸಿಕ್ನಲ್ಲಿರ್ತಕ್ಕಂತಹ ಕಿಶೋರ್ ಶೇಟ್ ಅಂತಕ್ಕಂಥ ಉದ್ಯಮಿಗೆ ಹಣ ಸೇರಿದೆ ಅಂತೇಳಿ ಈಗ ಪ್ರಕರಣದಲ್ಲಿ ಉಲ್ಲೇಖವಾಗಿರುವಂಥದ್ದು. ನಾಸಿಕ್ ಠಾಣೆಯಲ್ಲಿ ದಾಖಲಾಗಿರ್ತಕ್ಕಂಥ ಪ್ರಕರಣ ಏನಿದೆ, ಸಂದೀಪ್ ಪಾಟೀಲ್ ಸಲ್ಲಿಸಿರ್ತಕ್ಕಂಥ ಪ್ರಕರಣದಲ್ಲಿ ಈ ಹಣ ಯಾರು ಕಿಶೋರ್
ಸ್ಟೇಟ್ಗೆ ಸೇರ್ತಕ್ಕಂಥ ಹಣ ಅನ್ನುವಂಥದ್ದು. ಅಕ್ಟೋಬರ್ 16, 2025 ಅಕ್ಟೋಬರ್ 16ರಂದು ಗೋವಾದಿಂದ ಬೆಳಗಾವಿ ಮಾರ್ಗವಾಗಿ ಹಣ ಮಹಾರಾಷ್ಟ್ರಕ್ಕೆ ಒಯ್ಯಲಾಗ್ತಿತ್ತು. ಆ ಸಂದರ್ಭದಲ್ಲಿ ಬೆಳಗಾವಿಯ ಕಟ್ಟಕಡೆಯ ಗ್ರಾಮ ಚೋರ್ಲಾ ಘಾಟ್ ಬಳಿ ಈ ಹಣವನ್ನು 2 ಕಂಟೈನರ್ಗಳನ್ನು ಅಪಹರಣ ಮಾಡಲಾಗಿದೆ ಅನ್ನುವಂಥದ್ದು ಈಗ ಕಿಶೋರ್ ಅವರ ಅನುಮಾನ ಆಗಿರುವಂಥದ್ದು. ಅದರ ಹಿಂದೆ ಸಂದೀಪ್ ಪಾಟೀಲ್ ಕೈವಾಡಿದೆ ಅಂತೇಳಿ ಸಂದೀಪ್ ಪಾಟೀಲ್ ಕೂಡ ಕಿಶೋರ್ ಅವರ ಸ್ನೇಹಿತ ಇರುವ ಹಿನ್ನೆಲೆಯಲ್ಲಿ ಆತನನ್ನು 2 ತಿಂಗಳ ಹಿಂದಷ್ಟೇ ಕಿಡ್ನಾಪನ್ನು ಮಾಡ್ತಾರೆ. ಕಿಡ್ನಾಪ್ ಮಾಡಿ ನಾವು ಎಲ್ಲರೂ ಕೂಡ ಫ್ರೆಂಡ್ಸ್ ಇದ್ದೀವಿ, ನಾವು ಏನೂ ಮಾತಾಡಿದ್ರು ಎಲ್ಲರ ನಡುವೆ ಇತ್ತು. ಹೀಗಾಗಿ ಆ ಕಂಟೈನರ್ ಅಪಹರಣ ಆಗಬೇಕಂತ ಸಂದರ್ಭದಲ್ಲಿ ನೀನೇ ಯಾರಿಗೂ ಮಾಹಿತಿಯನ್ನು ರವಾನೆ ಮಾಡಿದೆ, ಹೀಗಾಗಿ ಆ ಕಂಟೈನರ್ ಅಪಹರಣ ಹಿಂದೆ ನಿನ್ನ ಕೈವಾಡಿದೆ ಅಂತೇಳಿ ಆತನಿಗೆ 2 ತಿಂಗಳ ಕಾಲ ಚಿತ್ರಹಿಂಸೆ ಕೊಡ್ತಾರೆ. ಕಂಟೈನರ್ ಎಲ್ಲಿದ್ದಾವನ್ನೋ ಮಾಹಿತಿ ಕೊಡಬೇಕು, ಇಲ್ಲವಾದರೆ ನಿನ್ನ ಜೀವ ತೆಗಿತೀವಿ, ಬದಲಾಗಿ ಹಣವನ್ನು ಕೊಡಬೇಕು ನಮಗೆ 400 ಕೋಟಿ ರೂಪಾಯಿ ಅಂತೇಳಿ ಚಿತ್ರಹಿಂಸೆ ಕೊಡ್ತಾರೆ. ಆಗ ಆತ ಅಪಹರಣಕಾರನ ತಪ್ಪಿಸಿಕೊಂಡು ಹೋಗಿ ನಾಸಿಕ್ ಠಾಣೆಯಲ್ಲಿ ದೂರನ್ನು ದಾಖಲಿಸ್ತಾರೆ. ದೂರನ್ನು ದಾಖಲಿಸಿ ನನಗೆ ಅಪಹರಣ ಮಾಡಿದ್ದಾರೆ, 2 ತಿಂಗಳ ಕಾಲ ಚಿತ್ರಹಿಂಸೆ ಕೊಟ್ಟಿದ್ದಾರೆ ಅಂತೇಳಿ ದೂರನ್ನು ಕೊಡ್ತಾರೆ. ನಿನ್ನ ಅಪಹರಣ ಮಾಡಿದ್ದು ಏಕೆ ಅಂತೇಳಿ ಪೊಲೀಸರು ಕೇಳಿದಾಗ ಅವರ 400 ಕೋಟಿ ರೂಪಾಯಿಯನ್ನು ಗೋವಾದಿಂದ ಕರ್ನಾಟಕ ಮಾರ್ಗವಾಗಿ ಮಹಾರಾಷ್ಟ್ರಕ್ಕೆ ಸಾಗಿಸ್ತಾ ಇದ್ರು. ಆ ಸಂದರ್ಭದಲ್ಲಿ ಅವನ್ನ ಯಾರೋ ಹೈಜಾಕ್ ಮಾಡಿದ್ದಾರೆ, ಅದರ ಆರೋಪವನ್ನು ನನ್ನ ಮೇಲೆ ಹೊರಿಸಿದ್ದಾರೆ ಅಂತೇಳಿ ಹೇಳಿದಾಗ ಪ್ರಕರಣವನ್ನು ಮಹಾರಾಷ್ಟ್ರ ಪೊಲೀಸರು ಕೂಡ ಗಂಭೀರವಾಗಿ ಪರಿಗಣಿಸಿರುವಂಥದ್ದು. ಈ ಸಂಬಂಧಪಟ್ಟಂಗೆ ನಿನ್ನೆಯಷ್ಟೇ ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್ ಕೂಡ SIT ಕೂಡ ರಚನೆಯನ್ನು ಮಾಡಿರುವಂಥದ್ದು. ಬೆಳಗಾವಿಯಲ್ಲಿ ನಡೆದಂತಹ ಅತಿ ದೊಡ್ಡ ರಾಬರಿ ಏನು ಪ್ರಕರಣ ಇದೆ ಅದು ಮಹಾರಾಷ್ಟ್ರದಲ್ಲಿ ಸಾಕಷ್ಟು ಸಂಚಲನ ಕೂಡ ಮೂಡಿಸಿರುವಂಥದ್ದು. ಏನು ಗೋವಾದಿಂದ ಕರ್ನಾಟಕ ಮಾರ್ಗವಾಗಿ ಪುಣೆ ಬೆಂಗಳೂರು ಹೆದ್ದಾರಿ ಮೂಲಕ ಇದು ಮಹಾರಾಷ್ಟ್ರಕ್ಕೆ ಹೋಗಬೇಕಿತ್ತು, ಅದು ಬದಲಾಗಿ ಚೋರ್ಲಾ ಘಾಟ್ನಲ್ಲಿ ಹೈಜಾಕ್ ಆಗಿರುವುದು ಈಗ ಸಾಕಷ್ಟು 3 ರಾಜ್ಯಗಳ ಪೊಲೀಸರು ಕೂಡ ಈಗ ಸಾಕಷ್ಟು ತಲೆ ಕೆಡಿಸ್ಕೊಂಡಿರುವಂಥದ್ದು. ಯಾಕಂತಂದರೆ ಒಂದು ಚೋರ್ಲಾದಿಂದ ಮರಳಿ ಗೋವಾಕ್ಕೆ ಹೋಗಬೇಕು, ಬದಲಾಗಿ ಕರ್ನಾಟಕಕ್ಕೆ ಬರಬೇಕು, ಅದ್ರ ಜೊತೆಗೆ ಮಹಾರಾಷ್ಟ್ರಕ್ಕೆ ಹೋಗಬೇಕು ಹಾಗೂ ಹೈದರಾಬಾದ್ಗೆ ಹೋಗಬೇಕು. ಹೀಗಾಗಿ ಈ 4 ಪ್ರದೇಶಗಳನ್ನು ಬಿಟ್ಟರೆ ಈ ವೆಹಿಕಲ್ ಎಲ್ಲೂ ಹೋಗೋಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಇರೋದೇ ರಾಜ್ಯ ಹೆದ್ದಾರಿ, ರಾಷ್ಟ್ರೀಯ ಹೆದ್ದಾರಿಗೆ ಸಂಪರ್ಕ ಇರೋದೇ ಈ ಚೋರ್ಲಾದಿಂದ ಇಷ್ಟು 4 ರಾಜ್ಯಗಳಿಗೆ ಮಾತ್ರ. ಹೀಗಾಗಿ ಗೋವಾ ಪೊಲೀಸರು ಕರ್ನಾಟಕ ಪೊಲೀಸರು ಕೂಡ ಸಹಾಯವನ್ನು ಈಗ ಮಹಾರಾಷ್ಟ್ರ ಪೊಲೀಸರು ಕೇಳಿರುವಂಥದ್ದು. ಒಂದು ಈ ಹಣ ಏನು ರಿಯಲ್ ಎಸ್ಟೇಟ್ ಉದ್ಯಮಕ್ಕೆ ಬಳಕೆ ಮಾಡೋಕ್ಕೋ ಅಥವಾ ಇತ್ತೀಚೆಗೆ ನಡೆದಂಥ ಮಹಾರಾಷ್ಟ್ರದ ಸ್ಥಳೀಯ ಸಂಸ್ಥೆ ಚುನಾವಣೆಗೆ ಬಳಕೆ ಮಾಡೋಕ್ಕೋ ಅಥವಾ ಹವಾಲ, ಯಾಕಂದರೆ ಗಡಿ ಭಾಗದಲ್ಲಿ ಹವಾಲ ದಂಧೆ ಕೂಡ ವ್ಯಾಪಕವಾಗಿ ನಡೀತಿರುವಂಥದ್ದು, ಹವಾಲ ಹಣ ಇದೆ ಅನ್ನೋದು ಪ್ರಕರಣ ತನಿಖೆಯಿಂದಷ್ಟೇ ಹೊರಬರಬೇಕಿರುವಂಥದ್ದು. ಈಗಾಗಲೇ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ 5 ಬಂಧಿಸಲಾಗಿದೆ. ಇನ್ನು 2 ಬಂಧಿಸಿದ ಬಳಿಕವೇ ಪ್ರಕರಣದ ಸತ್ಯಾಸತ್ಯತೆ ಹೊರಬರಲಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.